ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಇವತ್ತು ನಾನು ನಿಮಗೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ಮಾಮೂಲಿ ಕ್ರಿಸ್ಮಸ್ ಶಾಪಿಂಗ್. ಇನ್ನೇನು ಸೊ ಈ ಒಂದು ಬಾಕ್ಸ್ ಫುಲ್ ಶಾಪಿಂಗು. ಸೊ ಫಸ್ಟ್ನೇದಾಗಿ ನಾನು ಇದು ಮ್ಯಾಟ್. ಸೊ ಟ್ರೈಪ್ಯಾಡ್ ಸ್ಟ್ಯಾಂಡ್ ಇಲ್ಲ, ಹಾಗಾಗಿ ನಿಮಗೆ ನಾನು ಹೇಗೆ ತೋರಿಸ್ತೀನಿ ಅಂತ ಗೊತ್ತಿಲ್ಲ. ಸೊ ಇದೊಂದು ಮ್ಯಾಟ್ ತೊಗೊಬಂದಿದ್ದೀನಿ ಇಲ್ಲಿ ಸೋಫಾ ಕೆಳಗಡೆ ಹಾಕೋಕ್ಕೆ. ಸೊ ನಾನು ನಿಮಗೆ ಈ ಸಾರಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ಇಯರಿಂದ ಹೇಳ್ತಾ ಇದ್ದೀನಿ ಹೋಮ್ ಟೂರ್ ಮಾಡ್ತೀನಿ ಅಂತ, ಟೈಮೇ ಆಗ್ತಿಲ್ಲ. ಸೊ ಈ ಥರ ಇದೆ ಮ್ಯಾಟ್. ಸೊ ಇಲ್ಲಿ ಜಸ್ಟ್ ಸುಮ್ಮನೆ ಈ ಸೋಫಾ ಒಂದು 3 ಸೆಟ್ ಸೋಫಾ ಇದೆಯಲ್ಲ, ಅದು ಮುಂದೆ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಬಂದೆ. ಯಾಕಂದರೆ ಗೊತ್ತಲ್ಲ, ಇವತ್ತು ಈಗ ಸಕಲೇಶ್ವರ ತುಂಬ ಚಳಿ ಇದೆ, ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಮ್ಯಾಟ್ನ ತೊಗೊಂಡು ಬಂದೆ. ಸೊ ಒಂದು 3 ಸೆಟ್ ಸೋಫಾ ಸೆಟ್ ಮುಂದೆ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕರೆಕ್ಟಾಗಿ ಬರುತ್ತೆ. ಸೊ ಈ ಸಾರಿ ಎಲ್ಲ ಗ್ರೀನ್ ಶಾಪಿಂಗ್ ಆಗ್ತಿದೆ. ಗೊತ್ತಿಲ್ಲ, ನಾನು ಕಲರ್ ಸೊ ನನ್ನ ಮಗಳಿಲ್ಲ, ನನ್ನದೇ ಶಾಪಿಂಗ್. ಈಗ ಅವಳಿಗೆ ಎಕ್ಸಾಮ್ ನಡೀತಿದೆ, ಹಾಗಾಗಿ ಸೊ ಅವಳಿಗೊಂದು ನೈಟ್ ಪ್ಯಾಂಟ್, ಸೊ ಹಬ್ಬದ ದಿನ ಅಡುಗೆ ಮಾಡುವಾಗ ಮತ್ತು ಎಲ್ಲ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫ್ರಾಕ್ಸ್. ಮನೇಲಿರುವಾಗ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ. ಸೊ ಇದೊಂದು ಫ್ರಾಕ್ ಟೈಪ್ ಇದೆ, ಈ ಥರ ಇದೆ. ಸೊ ಮಿಡಿ ಟೈಪ್ ಇದೆಲ್ಲ. ಇದು ನಾನು ಎಕ್ಸ್ಟ್ರಾ ಕವರ್ ತೊಗೊಂಬಂದಿರೋದು, ಎಕ್ಸ್ಟ್ರಾ ದಿಂಬ್ಗಳು ಇದೆಯಲ್ಲ ಮನೇಲಿ, ಸೊ ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ಥರ ಇದೆ ಡಿಸೈನ್. ಅಂದರೆ ಜಸ್ಟ್ ಕವರ್ ಅಷ್ಟು. ಸೊ ಇದು ದಿವಾನ್ ಕಾಟು ಮತ್ತು ಸೋಫಾ ಸೆಟ್ ಮೇಲೆ ಕವರ್ಸ್ ಇದೆ. ಸೊ ಅದಕ್ಕೆ ಹಾಕೋಣ ಅಂತ ಹೇಳಿ ಗ್ರೀನ್ ಕಲರ್ ತೊಗೊಂಬಂದಿದ್ದೀನಿ. ಈ ಥರದ್ದು 8 ಪೀಸ್ ತೊಗೊಂಬಂದಿದ್ದೀನಿ. ಸೊ ಎಲ್ಲ ಲೈಟ್ ಗ್ರೀನ್ ಶಾಪಿಂಗ್ ನಡೀತಾ ಇದೆ. ಇಷ್ಟು 8 ಪೀಸ್ಗಳು ಕೂಡ ಒಂದೇ ಥರ ಇದೆ, ನೋಡಿಲಿ ಬೇರೆ ಬೇರೆ ಥರ ಇದೆ. ಸ್ವಲ್ಪ ಡಿಸೈನ್ಸು ಚೇಂಜ್ ಆಗಿದೆ, ಬಟ್ ಕಲರ್ ಒಂದೇ ಥರ ಬೇಕಲ್ಲ. 2 ಪೀಸ್ ಮಾತ್ರ ಇತ್ತು, ಒಂದು ಕಡೆ 3 ಪೀಸ್ ಮಾತ್ರ ಇತ್ತು, ಹಾಗಾಗಿ ಆ ಥರ ಸ್ವಲ್ಪ ಈ ಡಿಸೈನ್ ಮಾತ್ರ ಚೇಂಜಸ್ ಇದೆ, ಬಟ್ ಕಲರ್ಸ್ ಎಲ್ಲ ಸೇಮೇ ಇದೆ. ಸೊ ನಾನು ಒಟ್ಟು 8 ಪೀಸ್ ತೊಗೊಂಬಂದೆ. ಇದು 8 ಪೀಸ್ ಕವರ್ ಇದೆ. ಇದು ಎಕ್ಸ್ಟ್ರಾ ಪಿಲ್ಲೋಸ್ಗೆ ಇದೊಂದು 2 ತೊಗೊಂಡೆ. ಇದು ಅದೇ ಆಗಲೇ ತೋರಿಸಿದ್ನಲ್ಲ, ಅದೊಂದು 2. ಸೊ ಇದೊಂದು ಸೆಟ್ಟು,
ಹಾಗೆ ಇದೊಂದು ಸೆಟ್. ಇದು ಸಪ್ರೇಟ್ ಸಿಂಗಲ್ 4 ಪೀಸ್ ತೊಗೊಂಬಂದಿರೋದು ಇದು. ಸೊ ಇದೆರಡು ಏಂಜಲ್ ಪ್ಯಾಂಟ್ಸು, ನೈಟ್ ಪ್ಯಾಂಟ್ಸ್ಗಳು. ಮತ್ತು ದಿವಾನ್ ಕಾಟ್ ಸೋಫಾ ಸೆಟ್ ಎಲ್ಲದಕ್ಕೂ ಈ ಥರ ಕ್ಲಾತ್ ತೊಗೊಂಬಂದಿದ್ದೀನಿ. ಸೊ ನಾನು ಹಬ್ಬಕ್ಕೆ ಹಾಕಿ ತೋರಿಸಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಲೈಟ್ ಗ್ರೀನ್. ಸೊ ಇದೆಲ್ಲ ಅಷ್ಟೇ, 2 ಸೋಫಾ ಸೆಟ್, ಸಿಂಗಲ್ ಸೋಫಾ ಸೆಟ್, ಹಾಗೆ 3 ಸೀಟ್ಸ್ದು ಒಂದು ಸೋಫಾ ಸೆಟ್ಗೆ, ಹಾಗೆ ದಿವಾನ್ ಕಾಟ್ಗೆ ಎಲ್ಲ ಸೇರಿ ಒಂದೇ ಥರ ತೊಗೊಂಬಂದಿದ್ದೀನಿ. ಸೊ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೋತೀನಿ. ಸೊ ಇದು 3 ಇದೆ, ಅಡ್ಜಸ್ಟ್ ಮಾಡ್ತೀನಿ ನಾನು. ಅಡ್ಜಸ್ಟ್ ಮಾಡಿ ಹಾಕಿ ವಿಡಿಯೋ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಬಂದು ನಂದು ಡಬಲ್ ಕಾಟ್ ಬೆಡ್ ಇದೆಯಲ್ಲ, ಸೊ ಅದಕ್ಕೆ ಹಾಕೋಕ್ಕೆ. ಸೊ ಲೈಟ್ ಗ್ರೀನೇ ತೊಗೊಂಡಿದ್ದೀನಿ. ಸೊ ಮನೆ ಪೇಂಟಿಂಗ್ ಗ್ರೀನ್ ಇದೆ ಈ ವರ್ಷ. ಕ್ಲಾತು ಬಟ್ಟೆ ಎಲ್ಲ ಲೈಟ್ ಗ್ರೀನ್ ಆಗಿಬಿಡ್ತು, ಗೊತ್ತಿಲ್ಲ ನನಗೆ ಇದೆಲ್ಲ. ಸೊ ದೇವ್ರ ಕೃಪೆ ಅಂತ ಅನ್ಕೋತೀನಿ. ಸೊ 25th ಇಯರ್ಸ್ ಗ್ರೀನ್ ಆಗಿರಬೇಕು ಅಂತ ದೇವ್ರದ್ದು ಇಷ್ಟ ಇರಬೇಕು. ಸೊ ಇದು ಪಿಲ್ಲೋಸ್ ಕವರು. ಇದು ಮತ್ತು ಎಲ್ಲ ಈ ದಿವಾನ್ ಕಾಟ್ಗೂ ಅಷ್ಟೇ ಎಲ್ಲ ಮ್ಯಾಚಿಂಗ್ ನೋಡಿ ಸೆಟ್ ಮಾಡಿ ತೊಗೊಂಬಂದೆ. ಅದಕ್ಕೋಸ್ಕರನೇ ಮಾಲ್ಗೆ ಹೋಗಿದ್ದು. ಸೊ ಇವತ್ತಿನ ಶಾಪಿಂಗ್ ಇಷ್ಟ ಆಯಿತು. ಮತ್ತು ನಾಳೆ ಕೂಡ ಶಾಪಿಂಗ್ ಇದೆ. ನಾನೆಲ್ಲ ಶಾಪಿಂಗ್ ಮಾಡಿ ಇಟ್ಟು ಬಂದಿದ್ದೀನಿ. ಸೊ ನಾಳೆ ಹೋಗಿ ಪೇ ಮಾಡಿ ತೊಗೊಂಬರ್ಬೇಕು. ಸೊ ಇವತ್ತಿಷ್ಟು ತೊಗೊಂಬಂದೆ. ಮತ್ತು ನಾಳೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಶಾಪಿಂಗ್ದೆಲ್ಲ ಒಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದು ಕೂಡ ಒಂದು, ಸೊ ನಮ್ಮಂಥ ಲೇಡೀಸ್ಗಳಿಗೆ ತುಂಬ ಕ್ಯೂರಿಯಾಸಿಟಿ ಅಲ್ವಾ. ಸೊ ಈ ಸಾರಿ ಹಬ್ಬಕ್ಕೆ ನನ್ನ ಒಂದು ಕ್ಲಾತ್ ಆಗಿರ್ಬೋದು, ಸೋಫಾ ಸೆಟ್ ಕವರ್ಸ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು, ಮತ್ತು ಬ್ಲಂಕೆಟ್ಸ್ಗಳ ಪರ್ಚೇಸ್ ಮಾಡಿದ್ದೀನಿ. ಇನ್ನು ಪಿಲ್ಲೋಸ್ಗಳು ತರೋದಿದೆ, ಮತ್ತು ಸ್ಕ್ರೀನ್ ಎಲ್ಲ ಅಲ್ಲಿ ಪರ್ಚೇಸ್ ಮಾಡಿ ಇಟ್ಟು ಬಂದಿದ್ದೀನಿ. ಸೊ ಇನ್ನು ಪೇ ಮಾಡಿ ತಂದರೆ ಮುಗೀತು. ಸೊ ಸ್ಯಾಟರ್ಡೆ ಮಗಳು ಬರ್ತಾಳೆ, ಮಗಳು ಬಂದಮೇಲೆ ಎಲ್ಲ ಹೋಗಿ ತೊಗೊಂಬಂದು ಅಲ್ಲಿವರೆಗೂ ಇನ್ನು ಒಂದು 3 ಡೇಸಲ್ಲಿ ನಾನೇ ಒಂದೊಂದು ಸ್ವಲ್ಪ ತೊಗೊಂಡು ಬರ್ತೀನಿ. ಆಮೇಲೆ ಅವಳು ಬಂದಮೇಲಿಂದ ಡೆಕೋರೇಷನ್ ಸ್ಟಾರ್ಟ್ ಆಗುತ್ತೆ. ಸ್ಯಾಟರ್ಡೆ ಸಂಡೇ ಬರ್ತಾಳೆ ಅವಳು. ಅದಾದಮೇಲೆ ಇನ್ನು 1 ವೀಕು, ಸೊ ಇನ್ನು ಹಬ್ಬ ಆದಮೇಲೆ ಅವಳು ಹೋಗೋದು. ಸೊ ಅಲ್ಲಿವರೆಗೆ ಎಲ್ಲ ಕ್ರಿಸ್ಮಸ್ದು ತಿಂಡಿಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಮತ್ತು ಈ ಡೆಕೋರೇಷನ್ ಮಾಡೋದಿದೆಯಲ್ಲ ಕ್ರಿಸ್ಮಸ್ ಹಬ್ಬಕ್ಕೆ, ಅದೇನೋ ಒಂಥರ ಖುಷಿ ಆಗುತ್ತೆ. ಸೊ ನಮಗೆ ಯಾವ ಹಬ್ಬಕ್ಕೂ ಇಷ್ಟು ಖುಷಿ ಥ್ರಿಲ್ ಆಗಲ್ಲ. ಸೊ ಕ್ರಿಸ್ಮಸ್ ಅಂತಂತಂದರೆ ಅಷ್ಟು ಖುಷಿ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ನಡ್ಕೊಂಡು ಬಂದಿದೆ ಮನೇಲಿ ಕ್ರಿಸ್ಮಸ್ ಹಬ್ಬ. ಸೊ ನನಗೆ ನಿಜವಾಗ್ಲೂ 25 ಇಯರ್ಸಿಂದ ನಾನು ಆಚರಿಸ್ಕೊಂಡು ಬರ್ತಾ ಇದ್ದೀನಲ್ಲ. ಸೊ ನನಗೆ ತುಂಬಾ ಈ ವರ್ಷ 25th ಇಯರ್ಸ್ ತುಂಬ ಗ್ರೇಟ್ಫುಲ್ ಆಗಿದೆ. ಸೊ ಮನೆಯಲ್ಲಿ ನೆಂಟರೆಲ್ಲ ಬರ್ತಿದ್ದಾರೆ. ಸೊ ಸ್ವಲ್ಪ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ಈ ವರ್ಷದ ಹಬ್ಬ. ಸೊ ನೋಡೋಣ ಹೇಗೆಲ್ಲ ಹೋಗುತ್ತೆ, ಮತ್ತು ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ, ಮತ್ತು ಹೇಗೆಲ್ಲ ಡೆಕೋರೇಷನ್ ಮಾಡ್ತೀವಿ ಈ ವರ್ಷ, ಹೇಗೆಲ್ಲ ಹೋಗುತ್ತೆ ವರ್ಷ ಕ್ರಿಸ್ಮಸ್, 25th ಇಯರ್ಸ್ ಕ್ರಿಸ್ಮಸ್ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಶಾಪಿಂಗ್ ಸದ್ಯಕ್ಕೆ ಇಷ್ಟೇ. ಸೊ ನಾನೇ ಲೈಟ್ ಕಲರ್ಸ್ ತೊಗೊಂಬಂದೆ. ನನಗೆ ತುಂಬ ಡಾರ್ಕ್ ಕಲರ್ಸ್ ಅಂತಂದರೆ ಇಷ್ಟ ಇಲ್ಲ, ಬಟ್ ತರಬೇಕಿತ್ತು ಡಾರ್ಕ್ ಕಲರ್ಸ್ ಅಂತ ಅನಿಸುತ್ತೆ. ಬಟ್ ನೋಡಿ ಮನೆ ಇದು ಎಲ್ಲ ಮ್ಯಾಚಿಂಗ್ ಆಗಿಬಿಟ್ಟಿದೆ. ಸೊ ಓಕೆ, ಇಟ್ಸ್ ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಮನೆಯದು ಹೋಮ್ ಟೂರ್ ಮಾಡ್ತೀನಿ, ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಸೊ ಇದನ್ನೆಲ್ಲ ಇಲ್ಲಿಗೆ ಮತ್ತೆ ಬಾಕ್ಸ್ಗೆ ಡಂಪ್ ಮಾಡಿ ಮತ್ತೆ ನಾನು ನಾಳಿನ ವ್ಲಾಗಲ್ಲಿ ಮತ್ತೆ ನಾನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಮತ್ತೆ ನಾಳೆ ಸಿಗ್ತೀನಿ. ಸೊ ನಿಮಗಲ್ಲಿ ವಿಡಿಯೋ ಚೆನ್ನಾಗಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ. ಇದು ಪಿಲ್ಲೋ ಕವರ್, ಇದು ಬೆಡ್ಶೀಟ್ಸ್, ಇದು ಡಬಲ್ ಕಾಟ್ ಬೆಡ್ಶೀಟ್ಸು. ಸೊ ಇದು ಬಂದು ಸೋಫಾ ಸೆಟ್ಗೆ, ಹಾಗೆ
ನನ್ನ ಮಗಳು ಬಂದು ಕ್ರಿಸ್ಮಸ್ ಹಬ್ಬಕ್ಕೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾಳೆ. ವರ್ಷ ವರ್ಷ ಅವಳೇ ಡೆಕೋರೇಷನ್ ಮಾಡೋದು. ಸೊ ನಾನು ಏನಿದ್ರು ಅವಳಿಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಅವಳು ಒಂದು ಸ್ವಲ್ಪ ಅಂದರೆ ಈ ಕಾಲೇಜ್ ಬಂದಾಗಿಂದ ಅವಳೇ ಈ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ನಾನು ಮಾಡ್ತಾಯಿದ್ದೆ. ಸೊ ನನಗೆ ಅವಳು ಆವಾಗ ಹೆಲ್ಪ್ ಮಾಡ್ತಾಯಿದ್ಲು. ಸೊ ಈಗ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ಅವಳ ಎನರ್ಜಿ ಬ್ರೇಕ್ ಆಗಬಾರ್ದು ಅಂತ ಮಧ್ಯೆ ಮಧ್ಯ ನಾನು ಅವಳಿಗೆ ಹಾಲು ಕಾಯಿಸ್ಕೊಂಬಂದು ಕೊಡ್ತಾಯಿದ್ದೀನಿ. ಚಿಕ್ಕದ್ರಿಂದ ನನ್ನ ಮಗಳದ್ದು ಒಂದು ಕ್ಯಾರೆಕ್ಟರ್ ನನಗೇನು ಭಾಳ ಇಷ್ಟ ಅಂದರೆ, ಬೆಳಗ್ಗೆ ಟೈಮ್ ಅವಳಿಗೆ ಎದ್ದಾಗ ಅವಳಿಗೆ ಹಾಲು ಬೇಕಿರುತ್ತೆ. ಸೊ ಎದ್ದು ಹಾಲು ಕಾಯಿಸ್ಕೊಡ್ಲಿ ಅಂತ ಹೇಳಿಬಿಟ್ಟು ಮುಖಕ್ಕೆಲ್ಲ ಪಪ್ಪಿ ಕೊಡೋಳು ಪಾಪ. ಎದ್ದೊಳೋದು ಅಳೋದು ಆ ಥರ ಗಲಾಟೆನೇ ಮಾಡ್ತಾ ಇರಲಿಲ್ಲ ಅವಳು. ಎದ್ದು ಅವಳು ಪಪ್ಪಿ ಕೊಡುವಾಗಲೇ ನಂಗೆ ಅರ್ಥ ಆಗೋಗ್ತಿತ್ತು ಅವಳಿಗೆ ನಾನು ಹಾಲು ಕಾಯಿಸ್ಕೊಡ್ಬೇಕು ಅಂತ ಹೇಳಿ. ಸೊ ನಾನು ಇವತ್ತವರೆಗೂ ಅದನ್ನೇ ನೆನೆಸ್ಕೊತಾ ಇರ್ತೀನಿ. ಆಮೇಲೆ ಇವತ್ತು ಅಷ್ಟೇ, ಅವಳಿಗೆ ಈಗಲೂ ಕೂಡ ಅಷ್ಟೇ, ಮಧ್ಯರಾತ್ರಿಲಿ ಎದ್ದಾಗ ಹಾಲು ಬೇಕಾ ಅಂದ ತಕ್ಷಣ ಅಂತೇಳೋಳು, ಯಾವತ್ತೂ ಇಲ್ಲ ಅಂತ ಅಂದೇ ಇಲ್ಲ. ಸೊ ಅವಾಗ ಎದ್ದು ಮತ್ತೆ ನಾನು ಅವಳಿಗೆ ಒಂದು ಗ್ಲಾಸ್ ಹಾಲು ಕಾಯಿಸೆ ಕೊಟ್ಟು ಕೂಡಿಸಿ ಆಮೇಲೆ ಮತ್ತೆ ಮಲಗೋದು. ಈ ಥರ ಅಭ್ಯಾಸ ಆದ್ದರಿಂದ ಅವಾಗವಾಗ ಅವಳಿಗೆ ಏನು ಬೇಕು ಏನು ಬೇಡ ಅಂತ ನೋಡಿ ನೋಡಿ ಅಭ್ಯಾಸ ಆಗೋಗಿರುತ್ತೆ. ಸೊ ಪಾಪ ತುಂಬ ಕ್ರಿಸ್ಮಸ್ ಹಬ್ಬಕ್ಕೆ ನೋಡಿ ತುಂಬ ಕಷ್ಟ ಅದು ಡೆಕೋರೇಷನ್ಸ್ ಎಲ್ಲ ಮಾಡೋದು. ತುಂಬ ಪೇಷನ್ಸ್ ಇರಬೇಕು. ಸೊ ಅವಳಿಗೆ ಟಯರ್ಡ್ ಆಗಬಾರ್ದು, ಎನರ್ಜಿ ಇರಬೇಕು ಅಂತ ಹೇಳಿ ನನ್ನ ಪ್ರಯತ್ನ ಅದು. ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದಾಳೆ. ಮತ್ತು ಈ ಡೆಕೋರೇಷನ್ಸ್ಗೆ ಏನು ಬೇಕು ಅಂತ ಹೇಳಿ ಮೀಶೋದಲ್ಲೆಲ್ಲ ಬುಕ್ ಮಾಡಿಕೊಂಡು ತರಿಸ್ಕೊಂಡು ಈ ವರ್ಷ ಅವಳೇ ಫುಲ್ಲು ಡೆಕೋರೇಷನ್ ಮಾಡ್ತಾ ಇರೋದು. ಹಾಗಾಗಿ ತುಂಬಾ ಚೆನ್ನಾಗಿ ಬಂತು. ನನಗೆ ಖುಷಿ ಆಯಿತು, ನನ್ನ ಮಗಳಿಗೆ ಇಷ್ಟೊಂದು ಕ್ರಿಯೇಟಿವಿಟಿ ಇದೆಯಲ್ಲ ಮೈಂಡಲ್ಲಿ ಅಂತ. ಸೊ ಅವಳೇ ಎಲ್ಲ ಮೀಶೋದಲ್ಲೆಲ್ಲ ಏನು ಬೇಕು ಮತ್ತು ಈ ಥರ ಡೆಕೋರೇಷನ್ಸ್ಗೆ ಏನು ಐಟಮ್ಸ್ ಬೇಕು ಅಂತ ಎಲ್ಲ ಹೇಳಿ ಸೆಲೆಕ್ಟ್ ಮಾಡಿ 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 ಬುಕ್ ಮಾಡಿದ್ಲು. ಸೊ ಅದು ಬಂದಾಗ ನಾನು ತಂದು ಕೊಟ್ಟಿದ್ದಷ್ಟೇ. ಸೊ ನೋಡಿ ಇವಾಗ ಬಂದು ಎಲ್ಲ ಈ ಒಂದು ಲೆವೆಲ್ಗೆ ಡೆಕೋರೇಷನ್ ಮಾಡಿದ್ಲು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನನಗಂತೂ ತುಂಬ ಖುಷಿ ಆಯಿತು. ಸೊ ಪರವಾಗಿಲ್ಲ, ಅವಳು ಒಂದು ಈ ಥರ ಒಂದು ಡೆಕೋರೇಷನ್ ಮಾಡೋದಕ್ಕೆಲ್ಲ ಅವಳಿಗೆ ಎಷ್ಟು ಬಂದಿದೆಯಲ್ಲ ಅಂತ ತುಂಬಾ ಖುಷಿ ಆಯಿತು ನನಗೆ. ಸೊ ತುಂಬಾ ಚೆನ್ನಾಗಿ ಬಂತು ಕೂಡ ಕ್ರಿಸ್ಮಸ್ ಹಬ್ಬದ ಡೆಕೋರೇಷನು. ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇದು ಈ ಲೆವೆಲ್ಗೆ ಬರುತ್ತೆ ಅಂತ ಹೇಳಿ. ಸೊ ನನಗೆ ತುಂಬ ಖುಷಿ ಆಯಿತು. ಸೊ ಲಾಸ್ಟ್ ಇಯರ್ ನಾನು ನನಗೆ ಹೇಗೆ ಬೇಕೋ ಹಾಗೆ ಮಾಡಿಬಿಟ್ಟಿದ್ದೆ. ಈ ವರ್ಷ ತುಂಬಾ ಡಿಫ್ರೆಂಟಾಗಿ ಮಾಡಿದ್ಲು. ಸೊ ನನಗೆ ತುಂಬ ಖುಷಿ ಆಯಿತು. ಸೊ ದೇವರ ಕೃಪೆ ಇದೆಲ್ಲ ದೇವ್ರಿಗೆ ಹೇಗೆ ಬೇಕು ಹಾಗೆ ರೆಡಿ ಮಾಡಿಸ್ಕೊಂಡ್ರು ಅಂತ ನಾನು ಅಂದ್ಕೊತೀನಿ. ಸೊ ನನಗಂತೂ ತುಂಬ ಖುಷಿ ಆಯಿತು ನನ್ನ ಮಗಳು ಮಾಡಿರೋ ಡೆಕೋರೇಷನ್ಸು. ಇನ್ನೂ ಅವಳಿಗೆ ಇನ್ನೂ ಒಂದಷ್ಟು ವರ್ಷ ವರ್ಷ ಅದೇ ಅವಳು ಮಾಡಿ 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 ನೋಡಿ ನೋಡಿ ಅವಳಿಗೂ ಈ ಥರ ಐಡಿಯಾ ಬಂದಿರ್ಬೋದು ಅಂತ ನಾನು ಅಂದ್ಕೊತೀನಿ. ತುಂಬಾ ಚೆನ್ನಾಗಿ ಬಂತು. ನನಗಂತೂ ತುಂಬ ಅದೇನೋ ಮನಸ್ಸು ಫುಲ್ಲು ಖುಷಿಯಾಗಿತ್ತು ಈ ವರ್ಷ ಡೆಕೋರೇಷನ್. ನನಗೆ ತುಂಬ ಚೆನ್ನಾಗಿ ಕೂಡ ಅದು ಕಾಣಿಸ್ತಾ ಇತ್ತು ಮನೆಯಲ್ಲಿ ನೋಡೋದಕ್ಕೆ. ತುಂಬ ಪಾಸಿಟಿವ್ ಎನರ್ಜಿ ಆಗಿತ್ತು ಅವಳು ಡೆಕೋರೇಷನ್ ಮಾಡಿದ ತಕ್ಷಣ ದೇವರ ಹತ್ರ ಎಲ್ಲ. ನನಗೆ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ಕೂಡ ಅಷ್ಟೇ ಎಷ್ಟೊಂದು ಲೈಟ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ಲು. ಸೊ ಈ ಒಂದು ಲೆವೆಲ್ಗೆ ನನ್ನ ಮಗಳು ಹಬ್ಬಕ್ಕೆ ಡೆಕೋರೇಷನ್ ಮಾಡ್ತಾಯಿದ್ದು ನನಗೆ ಒಂಥರ ಹೆಮ್ಮೆ ಅಂತ ಅನ್ನಿಸ್ತು. ಅವಳಿಗೆ ಏನು ಬೇಕು ಸ್ಟಿಕ್ಕರ್ಸು ಅದೆಲ್ಲ ತೊಗೊಂಬಂದು ಅಂಟಿಸೋದು. ಈ ಸ್ಕ್ರೀನೆಲ್ಲ ಅವಳದೇ ಸೆಲೆಕ್ಷನ್ನು. ನಂದು ಮಾತ್ರ ಒಂದು ಬೆಡ್ಶೀಟ್ಸ್ ಅದು ಇದು ತೊಗೊಂಬಂದಿದ್ದು. ಈ ಸ್ಕ್ರೀನ್ ಒಂದು ಬಿಟ್ಟಿದ್ದ ಬ್ಯಾಲೆನ್ಸು. ಸೊ ಅವಳು ಬಂದು ಈ ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದ್ಲು. ಡೆಕೋರೇಷನು ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಇತ್ತು. ಸೊ ನಾನು ಅದೇ ಪರ್ಪಸಲ್ಲೇ ನಾನು ಗ್ರೀನ್ ಎಲ್ಲ ಬೆಡ್ಶೀಟ್ಸ್ ಎಲ್ಲ ತಂದಿದ್ದು. ಹಬ್ಬಕ್ಕೆ ನಮ್ಮ ಚಿಕ್ಕತ್ತೆ ಹಾಗೆ ಮತ್ತು ನಮ್ಮ ಅಮ್ಮ ಮತ್ತು ಮಾಮನ ಮಗಳು ಎಲ್ಲ ಬಂದಿದ್ದರು. ಸೊ ಹಬ್ಬ ಅಡುಗೆ ಆಗಲೇ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಕಲೀಗ್ಸ್ನೆಲ್ಲ ಊಟಕ್ಕೆ ಕರೆದಿದ್ದೆ. ಸೊ ಹಾಗಾಗಿ ಒಂದು ಊಟ ಅರೇಂಜ್ ಆಗಿತ್ತು. ಸೊ ಅಲ್ಲಿಗೆ ನಾವು ಹೋಗೋದಕ್ಕೆ ಊಟ ಬಡಿಸೋಣ ಅಂತ ಹೇಳಿ ಹಬ್ಬಕ್ಕೆ ಈ ಸಾರಿ ಒಂದಷ್ಟು ಗೀ ರೈಸು ಮತ್ತು
ಚಿಕನ್ ಗ್ರೇವಿ, ಅನ್ನ ಸಾಂಬಾರು, ಪಾಯಸ ಮತ್ತು ಕಬಾಬು, ಮತ್ತು ಈ ನಾನ್ ವೆಜ್ ತಿನ್ನದೇ ಇರೋರಿಗೆ ಒಂದಷ್ಟು ಬಜ್ಜಿಗಳನ್ನ ರೆಡಿ ಮಾಡಿಸಿದ್ದೆ. ಸೊ ಹಾಗೆ ಹೋದ ವರ್ಷ ನಾನಿಲ್ಲಿ ಪಾಪ ಎಲ್ಲರನ್ನೂ ಮ್ಯಾಟ್ ಹಾಕಿ ಕೆಳಗಡೆ ಕೂರಿಸ್ಬಿಟ್ಟಿದ್ದೆ. ಪಾಪ ಅವ್ರಿಗೆ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಈ ವರ್ಷ ಒಂದೆರಡು ಚೇರು, ಒಂದು 20 ಚೇರಷ್ಟು, ಒಂದು 3 ಟೇಬಲ್ಲು, ಒಂದು 4 ಟೇಬಲ್ಲು ಮತ್ತು ಒಂದು 20 ಚೇರ ತೊಗೊಂಡು ಬಂದಿದ್ದೆ. ಯಾಕಂದರೆ ಕೆಳಗೆ ಕೂತ್ಕೊಳ್ಳೋಕೆ ಅವ್ರಿಗೆಲ್ಲ ಕಷ್ಟ ಆಗುತ್ತಲ್ವ ಅಂತ ಹೇಳಿ. ಹಾಗೆ ಸ್ಟಾಫ್ಗಳು ಇನ್ನೇನು ಬಂದಿದ್ದರು, ಒಂದು 4 ಜನ ಸ್ಟಾರ್ಟಿಂಗಲ್ಲಿ. ಸೊ ಅವರಿಗೆ ಊಟ ಅರೇಂಜ್ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ತಾಯಿದ್ವಿ. ಸೊ ಅವ್ರಿಗೆ ಊಟ ಬಡಿಸ್ತಾಯಿದ್ವಿ. ಈ ವಿಡಿಯೋ ನಮ್ಮ ಚಿಕ್ಕ ಮಕ್ಕಳು ಮಾಡಿದ್ದು ಒಂದು ಸ್ವಲ್ಪ ಮಂಕಾಗಿ ಬಂದುಬಿಟ್ಟಿದೆ. ಸೊ ನಾನು ಇರಲಿ ಅಂತ ಹೇಳಿ ಹಾಗೆ ಶೇರ್ ಮಾಡಿದ್ದೀನಿ. ಸೊ ಊಟಕ್ಕೆಲ್ಲ ಬಡಿಸಿದ್ವಿ ಮೇಲೆ. ಸೊ ಈಗ ನಮ್ಮ ಲಾಸ್ಟ್ ಬ್ಯಾಚ್ ಬಂದು ಆಫೀಸ್ ಕಡೆಯಿಂದ ಊಟ ಎಲ್ಲ ಆದಮೇಲೆ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹೋಗುವಂಥ ಬ್ಯಾಚ್ ಇದು. ಅದಕ್ಕೆ ಮೇಡಮ್ ನಾವು ಲಾಸ್ಟಲ್ಲಿ ಬರ್ತೀವಿ ಅಂತೇಳಿ ಲಾಸ್ಟಲ್ಲಿ ಬರೋ ಬ್ಯಾಚ್ ಇದು. ಊಟ ಎಲ್ಲ ಆದಮೇಲೆ ಯಾವುದೂ ಡಿಸ್ಟರ್ಬೆನ್ಸ್ ಇರೋಲ್ಲ. ಹಾಡು ಹೇಳ್ಕೊಂಡು ಈ ಥರ ಡ್ಯಾನ್ಸ್ ಮಾಡಿಕೊಂಡು ಫನ್ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ ಈ ಬ್ಯಾಚು. ನಮ್ಮ ಮನೆಗೆ ನಾನು ಇನ್ವೈಟ್ ಮಾಡಿದಾಗ ಪಾಪ ಲಾಸ್ಟ್ ಇಯರ್ ಅವ್ರಿಗೆ ಎಲ್ಲರನ್ನೂ ಕೆಳಗಡೆ ಕೂರಿಸಿ ಒಂದು ಅನ್ಕಂಫರ್ಟಬಲ್ ಆಗೋಗಿತ್ತು. ಸೊ ಅದಕ್ಕೆ ಈ ಸಾರಿ ಒಂದು ಚೇರು ಮತ್ತು ಟೇಬಲ್ನ ಅರೇಂಜ್ ಮಾಡಿದೆ. ತುಂಬ ಕಂಫರ್ಟಬಲಾಗಿ ಊಟ ಮಾಡಿದ್ರು ಮತ್ತು ತುಂಬ ಖುಷಿಯಾಗಿ ಒಂದಷ್ಟು ಫನ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾರೆ. ಸೊ ನಮ್ಮ ಮನೆ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ, ಅದಕ್ಕೆ ಅವ್ರು ಆ ಥರ ಜೋಯಲ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನಾನು ಅಷ್ಟೇ ಈ ಥರ ಎಲ್ಲ ಖುಷಿ ಪಡೋರನ್ನ ಡಿಸ್ಟರ್ಬ್ ಮಾಡೋದಾಗಿರ್ಬೋದು ಅಥವಾ ಇವ್ರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಸೊ ನಾನು ಅವ್ರ ಖುಷಿ ಜೊತೆಗೆ ನಾನು ಖುಷಿ ಪಡ್ತೀನಿ, ನಾನು ಕೂಡ ಎಂಜಾಯ್ ಮಾಡ್ತೀನಿ. ಯಾಕಂದರೆ ಹಬ್ಬ ಮಾಡ್ತಾ ಇರೋದೇ ಖುಷಿ ಪಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಇವರೆಲ್ಲರಿಗೂ ಲಾಸ್ಟಲ್ಲೇ ಕರೆದಿದ್ದು. ಯಾಕಂದರೆ ಇವರೆಲ್ಲ ಈ ಥರ ಫನ್ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಹೇಳಿ. ಫಸ್ಟ್ ಬ್ಯಾಚು ತುಂಬ ಡೀಸೆಂಟಾಗಿ ಹೋಗೋ ಬ್ಯಾಚು, ಅವ್ರಿಗೆಲ್ಲ ಊಟ ಬಡಿಸಿ ಕಳಿಸಿದ್ದಾಯಿತು. ಅದಾದಮೇಲೆ ಇವರು ಲಾಸ್ಟು ತುಂಬ ಎಂಜಾಯ್ ಮಾಡ್ತಾರೆ. ಸೊ ಅದು ನೋಡೋಕೆ ನನಗೂ ಖುಷಿ ಆಗುತ್ತೆ. ಸೊ ನನ್ನಿಂದ ಅವ್ರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ತುಂಬ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸೊ ನಾನು ಇದನ್ನು ಇಲ್ಲಿ ಹಾಗೆ ಪ್ಲೇ ಮಾಡ್ಬೋದಿತ್ತು ಸಾಂಗ್ ಸಮೇತ, ಬಟ್ ನನಗೆ ಕಾಪಿರೈಟ್ ಬಂದ್ಬಿಡುತ್ತೆ. ಹಾಗಾಗಿ ನಾನು ಇದೆಲ್ಲನ ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಶಾರ್ಟ್ಸಲ್ಲಿ ನೋಡ್ಬೋದು. ಹಾಗಾಗಿ ಈ ಒಂದು ಹಬ್ಬನ ತುಂಬ ಎಂಜಾಯ್ ಆಗಿ ಹೋಯಿತು ಅಂತ ನಾನು ಅನ್ಕೊಳ್ತೀನಿ. ನಮ್ಮ ಮನೇಲಿ ಎಲ್ಲ ಕೆಳಗಡೆ ಇದ್ದರು. ಸೊ ಇದು ನಮ್ಮ ಮನೆ ಟೆರೆಸ್ ಮೇಲ್ಗಡೆ. ಸೊ ಮನೆ ಚಿಕ್ಕದೇ, ನಮ್ಮದು ಬಾಡಿಗೆ ಮನೆ. ಬಟ್ ಇಲ್ಲಿ ಊಟಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಅರೇಂಜ್ ಮಾಡಿದ್ದೆ. ಹಾಗಾಗಿ ಎಲ್ಲ ಸಾಂಗು ಡ್ಯಾನ್ಸು ಹಾಡಿಕೊಂಡು ಎಂಜಾಯ್ ಮಾಡಿದ್ರು. ಸೊ ಹೇಳಬೇಕಂದ್ರೆ ಕ್ರಿಸ್ಮಸ್ ಒಂಥರ ಇವರಿಂದ ಫುಲ್ಫಿಲ್ ಆಯಿತು ಅಂತಲೇ ನಾನು ಅಂದ್ಕೊತೀನಿ. ತುಂಬ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆ ಸಾಂಗ್ಗಳು ನೋಡಿದ್ರೆ ಎಷ್ಟು ನಗು ಬರುತ್ತೆ ಅಂತಂದರೆ ಆ್ಯಕ್ಟಿಂಗ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸೊ ಕೂತಿರೋ ನಮ್ಮನ್ನು ಡ್ಯಾನ್ಸ್ಗಳಿಗೆ ಕರೀತಿದ್ರು. ಬಟ್ ನಾನು ಟೆರಸ್ ಅಲ್ವಾ ಮತ್ತು ಹೊರಗಡೆ ಅಂತ ಹೇಳಿ ನಾನು ಯಾವುದೇ ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಅದೊಂಥರ ಹೊರಗಡೆ ಆಗಿದೆ ಅಲ್ಲ ಪ್ಲೇಸು ಅಂತ ಹೇಳ್ಬಿಟ್ಟು. ಸೊ ಕರೆದ್ರು. ಸೊ ಹೊರಗಡೆ ಇತ್ತಲ್ಲ ಪ್ಲೇಸು ಅಂತೇಳಿ ನಾನು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮನೆಯೊಳಗಡೆ ನಾವು ತುಂಬ ಮಾಡ್ತೀವಿ, ಬಟ್ ಹೊರ್ಗಡೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಮಾಡಲಿಲ್ಲ. ಸೊ ಕರೆದ್ರು, ಹಂಗೆ ಒಂದೆರಡು ಸ್ಟೆಪ್ ಅವ್ರಿಗೆ ಬೇಜಾರಾಗಬಾರ್ದು ಅಂತೇಳಿ ಒಂದೆರಡು ಸ್ಟೆಪ್ ಹಾಕಿ ಸುಮ್ಮನೆ ನಿಲ್ಲಿಸ್ಬಿಟ್ಟೆ. ಸೊ ನನ್ನ ಮಗಳು ಅಷ್ಟೇ ಪಾಪ ನಾಚ್ಕೊಬಿಟ್ಲು, ಏನೂ ಮಾಡೋಕ್ಕಾಗಲ್ಲ. ಬಟ್ ಅವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ನಾನು ಅಂದ್ಕೊತೀನಿ. ಸೊ ಖುಷಿಯಾಗಿರೋದೇ ಒಂದು ಒಳ್ಳೆ ಲೈಫ್ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಒಂದು ಒಳ್ಳೆ ಕ್ಷಣನ ಕಳೆಯೋದು, ಒಂದು ಒಳ್ಳೆ ದಿನಗಳನ್ನ ಸೆಲೆಬ್ರೇಷನ್ ಮಾಡೋದು ಜೀವನದಲ್ಲಿ ತುಂಬ ಮುಖ್ಯ. ಸೊ ಅದು ನಮಗೆ ಮೆಮೊರೀಸ್ ಆಗಿ ಕೂಡ ಉಳ್ಕೊಳ್ಳುತ್ತೆ.
ಸೊ ಅಷ್ಟೇ. ಸೊ ಇದು ನಾನು ಈ ಊರಲ್ಲಿ ಇರೋವರೆಗೂ, ಅದಾದಮೇಲೆ ನಾವು ಬೇರೆ ಊರಿಗೆ ಹೋದ್ಮೇಲೂ ಸೊ ಇದೊಂದು ನೆನಪಾಗಿರುತ್ತೆ ಅಂತ ಹೇಳಿ ನಾನು ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋಸ್ ಎಲ್ಲ ತೊಗೊಂಡೋಗಿ ನಾನು ನನ್ನ ತಮ್ಮನ ಹತ್ರ ತೋರಿಸ್ದೆ. ಅವನು ನೆಕ್ಸ್ಟ್ ಇಯರ್ ನಾನು ಇವ್ರ ಜೊತೆ ಜಾಯಿನ್ ಆಗ್ತೀನಿ ಅಂತ ಹೇಳ್ದ. ಸೊ ನಮ್ಮ ಮನೇಲೂ ಕೂಡ ಖುಷಿಪಟ್ಟರು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ಎಷ್ಟು ಸ್ಟಾಫ್ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತೇಳಿ ನಮ್ಮ ಮನೇಲೂ ಕೂಡ ತುಂಬ ಖುಷಿಪಟ್ಟರು. ನಾನು ಅಷ್ಟೇ, ಯಾರಿಗೂ ಖುಷಿ ಪಡೋರಿಗೆ, ಸಂತೋಷವಾಗಿರೋರಿಗೆ, ಯಾವುದೇ ಥರ ನನಗೆ ಅವ್ರನ್ನ ಅನ್ಕಂಫರ್ಟಬಲ್ ಫೀಲ್ ಮಾಡಬಾರ್ದು ಅಂತ ನನ್ನ ಉದ್ದೇಶ. ಸೊ ಅವರೆಷ್ಟು ಎಂಜಾಯ್ ಮಾಡ್ತಾರೋ ಮಾಡಲಿ ಅಂತ ನಾನು ಸುಮ್ಮನೆ ಅಂತೆ. ಕೆಲವು ಟೈಮ್ ನಾನು ಡ್ಯಾನ್ಸ್ ಮಾಡ್ತೀನಿ, ಬಟ್ ಅಲ್ಲಿ ಒಂದು ಸ್ವಲ್ಪ ಹೊರ್ಗಡೆ ಅಂತ ಅನ್ನಿಸ್ಬಿಡ್ತು, ಹಂಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ನನ್ನ ಮಗಳು ಕೂಡ ಮಾಡಿದ್ಲು. ಅವಳು ಫಸ್ಟ್ ಪಾಪ ನಾಚ್ಕೊತಿದ್ಲು. ಆಮೇಲೆ ನಾನು ಹೇಳಿದೆ, ಚೆನ್ನಾಗಿ ಡ್ಯಾನ್ಸ್ ಮಾಡು ಪರವಾಗಿಲ್ಲ ಅಂತ ಹೇಳಿ. ಸೊ ಆಮೇಲೆ ಮಾಡೋಕ್ಕೆ ಹೋದ್ಲು. ಅದ್ರೊಳಗೆ ಕೆಲವು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಅವ್ರಗಡೆ ಒಂದೊಂದು ಸ್ಟೆಪ್ ಹಾಕ್ಕೊಂಡು ಒಂದೊಂದು ಸಾಂಗ್ ಹೇಳಿದ್ರು. ಸೊ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಶಾರ್ಟ್ಸಲ್ಲಿ ಶೇರ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನನಗೆ ಖುಷಿ ಆಗುತ್ತೆ ಅವ್ರು ಎಂಜಾಯ್ ಮಾಡೋದು ನೋಡೋದಕ್ಕೆ. ಹಾಗಾಗಿ ನಾನು ಅದನ್ನು ಈ ವಿಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ಕೊತೀನಿ. ಸೊ ಫುಲ್ ಪ್ಲೇ ಮಾಡಿಲ್ಲ. ಸೊ ಇದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಪ್ಲೇ ಮಾಡಿರ್ತೀನಿ, ನೀವು ಅಲ್ಲಿ ವಾಚ್ ಮಾಡಬಹುದು. ಒಟ್ಟಿನಲ್ಲಿ ನನ್ನ ಒಂದು ಸ್ಟಾಫ್ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ಒಳ್ಳೆ ಸ್ಟಾಫ್ಸು. ನನ್ನ ಜೊತೆ ತುಂಬ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಂಗೆ ಖುಷಿ ಇದೆ. ಮತ್ತು ತುಂಬ ಒಳ್ಳೆ ಸ್ಟಾಫ್ಸ್. ಅವ್ರ ಜೊತೆ ನಿಜವಾಗ್ಲೂ ಒಂದು 3 ಇಯರ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಸ್ಟಾಫ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಸಮಾಧಾನ ಇದೆ, ಖುಷಿ ಇದೆ ನನಗೆ. ತುಂಬ ಎಲ್ಲ ಒಳ್ಳೆ ವ್ಯಕ್ತಿಗಳು ಪಾಪ. ಎಲ್ಲರಿಗೂ ನನ್ನ ಮಗಳಷ್ಟೇ ವಯಸ್ಸಿನ ಮಕ್ಕಳಿದ್ರು ಕೂಡ ಅವ್ರು ಎಂಜಾಯ್ ಮಾಡೋದು ನೋಡಿ ಖುಷಿ ಆಗುತ್ತೆ. ಒಬ್ಬೊಬ್ಬರ ಬಗ್ಗೆನೂ ನಾನು ಪರಿಚಯ ಮಾಡಿಸ್ಬೋದು, ಬಟ್ ಮಾಡಿಸಿಲ್ಲ. ಸೊ ನೆಕ್ಸ್ಟ್ ಇಯರ್ ಗ್ಯಾರಂಟಿ ನಾನು ಒಂದು ಒಳ್ಳೆ ಕ್ಯಾಮ್ರಾ ತೊಗೊಂಡು ಪ್ರತಿಯೊಬ್ಬರನ್ನೂ ನಾನು ಪರಿಚಯ ಮಾಡಿಸ್ತೀನಿ. ಮೋಸ್ಟ್ಲಿ ಮುಂದಿನ ವರ್ಷ ಈ ಊರಲ್ಲಿ ನಾನು ಇರೋದು ಲಾಸ್ಟ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ, ಅಲ್ಲಿವರೆಗೂ ಇನ್ನೊಂದು ಸಾರಿ ಒಂದು ಗ್ರ್ಯಾಂಡ್ ಕ್ರಿಸ್ಮಸ್ ಪಾರ್ಟಿ ಮಾಡಿ ಸೊ ನಾವು ಹೊರಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದೇವ್ರದ್ದು ಚಿತ್ತ ಏನಿದೆ ನೋಡೋಣ. ಸೊ ಅವರೆಲ್ಲ ಒಂದು ಲಾಸ್ಟಲ್ಲಿ ಡ್ಯಾನ್ಸ್ ಮಾಡಿದ್ದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಕ್ರಿಸ್ಮಸ್ನ ನನಗಿಂತ ಹೆಚ್ಚಾಗಿ ಅವರೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೊ ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಇದು ಈ ವರ್ಷದ ಕ್ರಿಸ್ಮಸ್. ಸೊ ಖುಷಿ ಪಡೋದಕ್ಕೆ ಯಾರಾದ್ರೇನಲ್ವ. ನಮ್ಮನೇಲೂ ಕೂಡ ಇದೇ ಥರ. ನಮ್ಮನೇಲಿ ನಮ್ಮ ಭಾವ, ನಮ್ಮ ಮಾಮ, ನನ್ನ ತಮ್ಮ ಅವರೆಲ್ಲ ಸೇರಿದೆ ಇದೇ ಥರನೇ ಎಂಜಾಯ್ ಮಾಡ್ತಾರೆ ಸೇಮ್. ಹಾಗಾಗಿ ಅವರು ಕೂಡ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟರು. ಸೊ ಅದಕ್ಕೆಲ್ಲ ಮುಂದಿನ ವರ್ಷ ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಮುಂದಿನ ವರ್ಷ ನಾನೊಂದು ಲಾಸ್ಟ್ ಗ್ರ್ಯಾಂಡ್ ಕ್ರಿಸ್ಮಸ್ ಪಾರ್ಟಿನ ಕೊಟ್ಬಿಟ್ಟು ಈ ಊರಿಂದ ಹೊರಡಬೇಕು ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಎಲ್ಲರ ಒಂದು ಸಮಾಗಮ ನೋಡೋಕ್ಕೆ ಖುಷಿ ನನಗೂ ಇದೆ. ಓಕೆ, ಮತ್ತು ಈ ಒಂದು ಕ್ರಿಸ್ಮಸ್ ತುಂಬಾ ಚೆನ್ನಾಗೋಯ್ತು. ಸೊ ದೇವರ ಒಂದು ಕೃಪೆಯಿಂದ ಚೆನ್ನಾಗಿ ನಡೀತು. ನನ್ನ ಸ್ಟಾಫ್ಗಳು ಕೂಡ ತುಂಬ ಖುಷಿಯಿಂದ ಬಂದರು, ಊಟ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಎಂಜಾಯ್ ಮಾಡಿದ್ರು. ಸೊ ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಖುಷಿಯಾಗಿರೋದೇ ಜೀವನದಲ್ಲಿ ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಎವ್ರಿ 25th ಈವ್ನಿಂಗ್ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದು ನಮ್ಮ ಮನೇಲಿ ಕ್ರಿಸ್ಮಸನ್ನು. ಹಾಗಾಗಿ ಮಾಮ, ಅತ್ತೆ ಮತ್ತು ಅತ್ತೆ ಮಗಳು ಮತ್ತು 2 ಚಿಕ್ಕ ಮಕ್ಕಳುಗಳು ಬಂದಿದ್ದಾರೆ ನಮ್ಮ ಮನೆಗೆ ಈ ವರ್ಷ ಕ್ರಿಸ್ಮಸ್ಗೆ. ಸೊ ಆ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಕ್ರಿಸ್ಮಸಲ್ಲಿ. ಹಾಗಾಗಿ ನನಗೆ ಚಿಕ್ಕ ಮಕ್ಕಳು ಖುಷಿ ಪಡೋದು ಭಾಳ ಖುಷಿ ಅನಿಸುತ್ತೆ. ಹಾಗಾಗಿ ಎಲ್ಲ ಸೇರಿ ಮನೆಯವರೆಲ್ಲ ಸೇರಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಒಂದು ಸ್ವಲ್ಪ ಫೋಟೋ ಸೆಷನ್ಗಳು ನಡೀತಾಯಿತ್ತು ಮನೆಯಲ್ಲಿ. ಕಾಣಿಸಲ್ವಲ್ಲ ಅಂತ ಎಲ್ಲ ಹೇಳಿ ಸರ್ಕಸ್ ಮಾಡಿ ಎತ್ತಿ ನಿಂತಿದ್ದಾಯಿತು. ನಮ್ಮ ಮಾಮ ಅವರು, ನಮ್ಮ ತಾಯಿ ತಮ್ಮ, ಹಾಗೆ ಅವ್ರ ವೈಫು ಮತ್ತು ಇನ್ನೊಬ್ಬರು ಮಾಮನ ಮಗಳು ಬಂದಿದ್ದಾರೆ, ದೊಡ್ಡವರು. ಅದಾದಮೇಲೆ ಇದೊಂದೆರಡು ಚಿಕ್ಕ ಮಕ್ಕಳು ಇದ್ದಾರೆ. ಸೊ ನಮ್ಮನೆ ಕ್ರಿಸ್ಮಸ್ ಈ ವರ್ಷ ತುಂಬಾ ಚೆನ್ನಾಗಿ ಹೋಯಿತು. ಡೆಕೋರೇಷನಿಂದ ಹಿಡಿದು ಒಂದು ಸೆಲೆಬ್ರೇಷನಿಂದ ಹಿಡಿದು ತುಂಬಾ ಚೆನ್ನಾಗೋಯ್ತು, ಒಂದು ದೇವ್ರ ಕೃಪೆಯಿಂದ ಅಂತ
ಹೋಗಿದೆ ಕೂಡ ಹೌದು. ಹಾಗೆ ಆ, ನಾವೆಲ್ಲ ಲಾಸ್ಟಲ್ಲಿ ಒಂದು ಕ್ರಿಸ್ಮಸನ್ನು ಸೆಲೆಬ್ರೇಷನ್ ಮಾಡಿ ಒಂದು ಸಣ್ಣ ಫೋಟೋ ಸೆಷನ್ ಕೂಡ ನಡೆಸಿದ್ದಾಯಿತು. ಸೊ ಇದು ಈ ವರ್ಷದ ಕ್ರಿಸ್ಮಸ್ ಆಗಿತ್ತು. ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಈ ವರ್ಷ ಕ್ರಿಸ್ಮಸಲ್ಲಿ ನನಗೆ ಸ್ಯಾಲ್ರಿ ಕೂಡ ಆಗಿರಲಿಲ್ಲ. ಅದು ಹೇಗೆ ಹಬ್ಬ ಮಾಡಿದ್ನೋ ಗೊತ್ತಿಲ್ಲ, ಎಲ್ಲ ದೇವ್ರ ಕೃಪೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದೇವರು ನಡೆಸ್ತಾರೆ, ನಾನು ನಂಬಿಕೆ ಇಡೋದಷ್ಟೇ ದೇವ್ರ ಮೇಲೆ, ದೇವರು ಎಲ್ಲವನ್ನು ನಡೆಸ್ತಾರೆ ಅಂತ. ಸೊ ಹಾಗೆ ನಡೆಸ್ತಾರೆ ನನ್ನ ಲೈಫಲ್ಲಿ. ಆ ದೇವ್ರ ಮೇಲೆ ನಾನು ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದೀನಿ. ಸೊ ಅವರು ಹಾಗೆ ನನ್ನ ಖುಷಿ ಅಂತಲೇ ದೇವರು ನಡೆಸ್ತಾರೆ, ಅದೇ ನನಗೆ ಖುಷಿ. ಇದಾದಮೇಲೆ ನಾವೆಲ್ಲರೂ ಒಂದು ನೆನಪಿಗೋಸ್ಕರ ಒಂದು ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಫೋಟೋ ತೊಗೊಂಡು ಈ ಒಂದು ಕ್ರಿಸ್ಮಸನ್ನು ನಾವು ಎಂಡ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಾಯಿತು ಕ್ರಿಸ್ಮಸ್, ಯಾವುದೇ ಒಂದು ಅಡ್ಡಿ ತಡೆ ಇಲ್ಲದೆ, ಒಂದು ಬೇಜಾರಿಲ್ಲದೆ, ಮಕ್ಕಳಿಂದ ಹಿಡಿದು ನಾವಿಂದ ದೊಡ್ಡವರಿಂದ ಹಿಡಿದು ಎಲ್ಲರೂ ಖುಷಿಪಟ್ಟು ಹಬ್ಬನ ಮಾಡಿದ್ವಿ. ಸೊ ತುಂಬಾ ಗ್ರೇಟ್ಫುಲ್ ಕ್ರಿಸ್ಮಸ್ ಇದು ನನಗೆ ಅಂತಲೇ ನಾನು ಅನ್ಕೋತೀನಿ. ಅದರಲ್ಲೂ ನಮ್ಮ ಮಾಮನ ಮಗಳು ಬಂದಿದ್ಲು. ಸೊ ಅವಳಷ್ಟು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಸೊ ನನಗಳು ನೋಡೋದೇ ಖುಷಿ. ಸೊ ಅವಳನ್ನ ನನ್ನ ಥರ ಇದ್ದಾಳೆ ಅಂತ, ಪಾಪ ಅವಳು ಡ್ರೆಸ್ ಮಾಡ್ಕೊಂಡ್ರೆ ಸೇಮ್ ನನ್ನ ಥರನೇ ಕಾಣಿಸ್ತಾಳೆ. ಸೊ ಒಂದು ಚಿಕ್ಕ ಹುಡುಗಿ ಅದು. ಅದಕ್ಕೆ ನೋಡೋಕ್ಕೆ ಖುಷಿ ಆಗ್ತಿತ್ತು ಅವಳನ್ನ, ಅದೆಷ್ಟು ಎಂಜಾಯ್ ಮಾಡ್ತಿದ್ಲು ಅಂದರೆ ಅಷ್ಟು ಎಂಜಾಯ್ ಮಾಡ್ತಾಯಿದ್ಲು. ಸೊ ಈ ಫೋಟೋ ಸೆಷನ್ ಎಲ್ಲ ಆಯಿತು. ಓಕೆ, ಈ ವರ್ಷದ ನನ್ನ ಕ್ರಿಸ್ಮಸ್ ಈ ಥರ ಮುಗಿದಿದೆ. ಹಾಗೆ ನಿಮ್ಮೆಲ್ರಿಗೂ ಈ ಕ್ರಿಸ್ಮಸ್ ಎಷ್ಟಿಷ್ಟ ಆಯಿತು ಅಂತ ಹೇಳಿ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ಮುಂದಿನ ವ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಮತ್ತೆ ಸಿಗೋಣ, ಬಾಯ್.